ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ವಿದ್ಯುತ್ ಇಲಾಖೆಯಿಂದ ಅದ್ದೂರಿಯಾಗಿ ನಡೆದ ವಿದ್ಯುತ್ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕೊರಟಗೆರೆ ಪಟ್ಟಣದ ಬೆಸ್ಕಾಂ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಹಬ್ಬದಲ್ಲೂ ಪ್ರತಿಷ್ಠಾಪನೆಯನ್ನ ಮಾಡಿದ್ದ ಗಣಪತಿಯನ್ನ 5 ದಿನಗಳ ಕಾಲ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇಲಾಖೆಯ ಒಳಾಂಗಣದಲ್ಲಿರುವ ಗಣಪತಿ ದೇವಾಲಯದ ಮಂಟಪಕ್ಕೆ ವಿವಿಧ ಹೂವಿನ ಅಲಂಕಾರವನ್ನ ಮಾಡಿ ವಿದ್ಯುತ್ ಗಣಪತಿಗೆ ವಿಶೇಷ ಬಿಳಿ ಎಳ್ಳಿನ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತಾದಿಗಳು ಅಲಂಕಾರವನ್ನ ಕಣ್ತುಂಬಿಕೊಂಡರು. ಬೆಸ್ಕಾಂ ಇಲಾಖೆಯಿಂದ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಏರ್ಪಡಿಸಲಾಗಿದ್ದ ವಿಶೇಷ ಪ್ರಸಾದ ಭೋಜನವನ್ನ ಸವಿದ ಭಕ್ತಾದಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿದ್ಯುತ್ ಗಣಪತಿಯನ್ನ ವಿಸರ್ಜನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್, ಬೆಸ್ಕಾಂ ಇಲಾಖೆಯ ಇಇಇ ಪ್ರಸನ್ನಕುಮಾರ್, ನಟರಾಜು ಕೆವಿ, ಸಹಾಯಕ ಲೆಕ್ಕಾಧಿಕಾರಿ ಕೃಷ್ಣಮೂರ್ತಿ ಹೆಚ್, ಮೇಸ್ತ್ರಿ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಒಂದು ದೇವಸ್ಥಾನ 1977ರಿಂದ ಪ್ರಾರಂಭಗೊಂಡು ಆಗಿನ ಎಡಬಲಿ ಆಗಿದ್ದಂಥ ಪುಟ್ಷಾಮಾಚಾರು ಇದಕ್ಕೆ ಒಂದು ಅಡಿಪಾಯ ಹಾಕಿ ಇಲ್ಲಿವರೆಗೂ ಈ ದೇವಸ್ಥಾನ ಒಂದು ವಿಜೃಂಭಣೆಯಿಂದ ಒಂದು ಪೂಜಾ ಕೈಂಕರ್ಯ ಆಗಿರ್ಬೋದು, ಒಂದು ಅನ್ನಸಂತರ್ಪಣೆ ಆಗಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹಾಗೆ ನಮ್ಮ ಎಲ್ಲ ಬೆಸ್ಕಾಂನ ಅಧಿಕಾರಿಗಳು ಮತ್ತು ನೌಕರರು ಹಾಗೆ ಕೊರಟಗೆರೆ ತಾಲೂಕಿನ ಎಲ್ಲ ಸದ್ಭಕ್ತರು ಸಹ ತುಂಬ ಇಲ್ಲಿವರೆಗೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಏನೇನು ವಿಶೇಷತೆಗಳಿದೆ ಸರ್ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ನಾವು ಮುಂಚೆ ಒಂದು 11 ದಿನ, 7 ದಿನ, 9 ದಿನ ಈ ಥರ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿದ್ವಿ. ಬಟ್ ನಮಗೆ ಒಂದು ಕಾರ್ಯ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಒಂದು 5 ದಿನಕ್ಕೆ ನಾವು ಸೀಮಿತ ಮಾಡಿದ್ದೀವಿ. ಹಾಗೆ ಇದು 5 ದಿನ ಕೂಡ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನೆರವೇರ್ತದೆ. ಈ ವರ್ಷ ಕೂಡ ತುಂಬ ಅದ್ಧೂರಿಯಾಗಿ ನಾವು ಮಾಡಿದ್ವಿ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ವಿದ್ಯುತ್ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ 5 ದಿನಗಳ ಕಾಲ ಪೂಜಾ ಕೈಗೊಂಡು ಈ ದಿನ ಅಂತಿಮ ದಿನ 5ನೇ ದಿನ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ಎಲ್ಲ ಸಾರ್ವಜನಿಕರು, ನಮ್ಮ ನೌಕರರ, ಅಧಿಕಾರಿಗಳ ಸಹಯೋಗದೊಂದಿಗೆ ಎಲ್ಲ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಎಲ್ಲ ನಮ್ಮ ಕೊರಟಗೆರೆ ಪಟ್ಟಣ ಮತ್ತು ಸುತ್ತಮುತ್ತ ಗ್ರಾಮದ ಇದರಲ್ಲಿ ಪಾಲ್ಗೊಂಡು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ದೇವರ ಕೃಪೆ ಎಲ್ಲರಿಗೂ ಪಾತ್ರ ಇದೆ. ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್, ಕೊರಟಗೆರೆ.